ಬ್ಯಾಕ್ ಟು ದಿ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ತಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಟೈಟಲ್ ತಮ್ಮನೇಲಿ ನೋಡಿ ಚಿಕ್ಕದಾಗಿ ಕ್ಲೂ ಕೊಟ್ಟಾಗ್ಬಿಟ್ಟಿರುತ್ತೆ. ಅದ್ರ ಬಗ್ಗೆ ಒಂದು ಪುಟ್ಟದಾಗಿ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ. ಹಾಗೆ ನಂಗೆ ಪರ್ಸ್ನಲಿ ತುಂಬ ಜನ ಕೇಳಿದ್ರಿ ಯೂಟ್ಯೂಬ್ ಹೆಂಗೆ ಸ್ಟಾರ್ಟ್ ಮಾಡೋದು, ಏನಕ್ಕೆ ಸ್ಟಾರ್ಟ್ ಮಾಡಿದ್ಯಾ ಅಂತ. ಸೊ ಹಾಗೆ ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡ್ದಂಗೆ ಆಗುತ್ತೆ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸೆಟ್ ಆಫ್ ಕ್ವೆಶನ್ಸ್ ಕೂಡ ರನ್ ಆಗ್ತಾ ಇರುತ್ತೆ ಸ್ವಲ್ಪ ಜನಕ್ಕೆ. ಆ ಕ್ವೆಶನ್ಸ್ ನಾನು ಕೂಡ ರನ್ ಆಗಿರೋದನ್ನ ನಾನು ನೋಟ್ ಡೌನ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಒಂದೊಂದೇ ಆನ್ಸರ್ ಮಾಡ್ತಾ ಹೋಗ್ತೀನಿ. ಸೊ ಕಮಿಂಗ್ ಟು ದ ಫಸ್ಟ್ ಪಾಯಿಂಟ್, ಹೌ ಟು ಸ್ಟಾರ್ಟ್ ಅ ಯೂಟ್ಯೂಬ್. ಸೊ ಇದು ಸಿಂಪಲ್, ವೆರಿ ಸಿಂಪಲ್, ಏನೂ ನೆಸೆಸಿಟಿ ಇಲ್ಲ ಇದಕ್ಕೆ. ಜಸ್ಟ್ ನಮ್ಮ ಹತ್ರ ಒಂದು ಸ್ಮಾರ್ಟ್ ಫೋನ್ ಇದ್ದರೆ ಸಾಕು. ಆ ಸ್ಮಾರ್ಟ್ ಫೋನಲ್ಲಿ ನಾವು ಪ್ಲೇಸ್ಟೋರಿಂದ ಯೂಟ್ಯೂಬ್ ಡೌನ್ಲೋಡ್ ಮಾಡ್ಕೋಬೇಕು ಆ್ಯಪು. ಅದಾದಮೇಲೆ ನಮ್ಮ ಜಿಮೇಲ್ ಮುಖಾಂತರ ನಾವು ಯೂಟ್ಯೂಬ್ಗೆ ಸೈನ್ ಇನ್ ಆಗ್ತೀವಿ. ಸೈನ್ ಇನ್ ಆದಮೇಲೆ ಸ್ವಲ್ಪ ಸೆಟ್ ಆಫ್ ಕ್ವೆಶನ್ಸ್ ಕೇಳುತ್ತೆ, ಲೈಕ್ ಬೇಸಿಕ್ ಜನರಲ್ ನಾಲೆಜ್ ಕ್ವೆಶನ್ಸ್, ಲೈಕ್ ನಿಮ್ಮ ಯೂಟ್ಯೂಬ್ಗೆ ನೇಮ್ ಕೊಡಬೇಕಾಗುತ್ತೆ. ಸೊ ಆ ನೇಮ್ ಕೇಳುತ್ತೆ. ಅದಾದಮೇಲೆ ಜೆಂಡರ್ ಕೇಳುತ್ತೆ, ಡೇಟ್ ಆಫ್ ಬರ್ತ್ ಕೇಳುತ್ತೆ, ಇಮೇಲ್ ಕೇಳುತ್ತೆ, ಅದಾದಮೇಲೆ ಮೊಬೈಲ್ ನಂಬರ್ ಕೇಳುತ್ತೆ. ಇದು ನಿಮ್ಮ ಪ್ರೈವಸಿಗೋಸ್ಕರ. ಇದು ಯಾವುದೇ ಥರ ಎನ್ಕ್ರಿಪ್ಟ್ ಆಗಲ್ಲ, ಎಲ್ಲ ಡಿಕ್ರಿಪ್ಟ್ ಆಗಿರುತ್ತೆ. ಸೊ ನಿಮಗೆ ಫರ್ದರ್ ಆಗಿ ಏನೇ ಪ್ರಾಬ್ಲಮ್ ಕೂಡ ಬರಲ್ಲ ಯೂಟ್ಯೂಬಿಂದ. ಸೊ ಇಷ್ಟು ಕೊಟ್ಟಾದಮೇಲೆ ನಿಮ್ದೊಂದು ಅಕೌಂಟ್ ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ. ಸೊ ನಾನು ಅದನ್ನ ನಿಮಗೆ ಸ್ಕ್ರೀನ್ ರೆಕಾರ್ಡಿಂಗ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆ ಸ್ಟೆಪ್ಸ್ ಎಲ್ಲ ಕಂಪ್ಲೀಟ್ ಮಾಡಾದಮೇಲೆ ನಿಮ್ಗೆ ಈ ಥರ ಒಂದು ವೆಬ್ ಪೇಜ್ ಕ್ರಿಯೇಟ್ ಆಗುತ್ತೆ. ನೀವು ಹೋಗ್ಬಿಟ್ಟು ನಿಮ್ಮ ಚಾನಲಲ್ಲಿ ಸೆಟ್ಟಿಂಗ್ಸ್ ಚೇಂಜ್ ಮಾಡಬೇಕು. ಸೊ ನಾನು ಆಲ್ರೆಡಿ ಚಾನಲ್ ಕ್ರಿಯೇಟ್ ಮಾಡೋದಕ್ಕೆ ನನ್ನ ಪ್ರೊಫೈಲ್ ಸೆಟ್ ಆಗಿದೆ. ನಿಮ್ಮ ಚಾನಲಲ್ಲಿ ನೀವು ಫೋಟೋಸ್ ಹಾಕಬೇಕು. ಫಸ್ಟ್ ಬಂದುಬಿಟ್ಟು ಬ್ಯಾನರಲ್ಲಿ ಫೋಟೋ ಹಾಕಬೇಕು. ಚಾನಲ್ ULRನ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಬೋದು ಲಿಂಕ್ನ. ಡಿಸ್ಕ್ರಿಪ್ಷನಲ್ಲಿ ಬಯೋ ಎಡಿಟ್ ಮಾಡ್ಕೊಂಡು ಆದಮೇಲೆ ನಿಮ್ಮ ಚಾನಲ್ ಈ ಥರ ಕಾಣಿಸ್ತಾ ಇರುತ್ತೆ. ಅದಾದಮೇಲೆ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಲಾಗ್ಸ್ ಆಗಲಿ ಶಾರ್ಟ್ಸ್ ಆಗಲಿ ಅಪ್ಲೋಡ್ ಮಾಡ್ಬೋದು. ಹಾಗೆ ಲೈವ್ ಕೂಡ ಇಲ್ಲಿಂದನೇ ಹೋಗಬೇಕಾಗುತ್ತೆ. ಹೇಗೇನು ಬ್ಯಾಕ್ ಹೋದರೆ ನಿಮಗೆ ಸಪ್ರೇಟಾಗಿ ನೀವು ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ನಿಮ್ಮದು ವೀಡಿಯೋಸ್ ಇಲ್ಲಿ ಬರುತ್ತೆ, ಶಾರ್ಟ್ಸ್ ಇಲ್ಲಿ ಬರುತ್ತೆ, ಸಪ್ರೇಟ್ದೆ ಲಿಂಕ್ ಟ್ಯಾಬ್ಸ್ ಇರುತ್ತೆ. ನೀವಿವಾಗ ಹೊಸದಾಗಿ ಕ್ರಿಯೇಟ್ ಮಾಡೋದಕ್ಕೆ ಇದೆಲ್ಲ ಲೈಕ್ 0 ವೀಡಿಯೋಸ್ ಅಂತ ತೋರಿಸ್ತಾ ಇರುತ್ತೆ. ನಾನು ಆಲ್ರೆಡಿ ಆ ವೀಡಿಯೋಸ್ ಹಾಕಿರೋದಕ್ಕೆ ನಂದು ಫಿಲ್ ಆಗಿದೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮ್ಯುನಿಟಿ ಪೋಸ್ಟ್ ಕೂಡ ಇಲ್ಲೇ ಕಾಣಿಸ್ತಾ. ಇಷ್ಟು ಮಾಡಾದ್ಮೇಲೆ ನಾವು ನೆಕ್ಸ್ಟ್ ಮಾಡಬೇಕಾಗಿರೋದು ಮತ್ತೆ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗ್ಬಿಟ್ಟು YT ಸ್ಟುಡಿಯೋ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ನಾವು ಅದನ್ನ ಪ್ಲೇಸ್ಟೋರಿಂದ ಕೂಡ ಇನ್ಸ್ಟಾಲ್ ಮಾಡ್ಕೋಬೋದು, ಇಲ್ಲ ಕ್ರೋಮಲ್ ಮುಖಾಂತರನೇ ನಾವು ಲಾಗಿನ್ ಹಾಕ್ಬೋದು. ಜಸ್ಟ್ ಅದರಲ್ಲೂ ಸೇಮ್ ಬೇಸಿಕ್ಸ್ ನಿಮ್ಮ ಡ್ಯಾಶ್ ಬೋರ್ಡ್ ಹೆಂಗಿರುತ್ತೋ ಅದರಲ್ಲಿ ಸೇಮ್ ಕ್ವಶನ್ಸ್ ಕೇಳುತ್ತೆ. ಲಾಗಿನ್ ಮಾಡೋವಾಗ, ಸೈನ್ ಇನ್ ಮಾಡೋವಾಗ ನೀವು ಅಕೌಂಟಲ್ಲಿ ಲೈಕ್ ಯೂಟ್ಯೂಬ್ ಆ್ಯಪಲ್ಲಿ ಏನು ಜಿಮೇಲ್ ಕೊಟ್ಟಿರ್ತೀರಾ, ಏನು ಮೊಬೈಲ್ ನಂಬರ್ ಕೊಟ್ಟಿರ್ತೀರಾ, ಏನು ಹೆಸರು ಕೊಟ್ಟಿರ್ತೀರಾ, YT ಸ್ಟುಡಿಯೋ ಆ್ಯಪಲ್ಲೂ ಅದೇ ಕೊಡಬೇಕಾಗುತ್ತೆ. ಇಷ್ಟೇ ಸಿಂಪಲ್ ಆಗಿ ಯೂಟ್ಯೂಬ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೋದು. ಸೆಕೆಂಡ್ ಪಾಯಿಂಟ್, ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು. ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಏಜ್ ಲಿಮಿಟ್ ಏನು ಬೇಡ. ಇವಾಗ ನೀವು ನೋಡ್ಬೋದು ಟ್ರೆಂಡಿಂಗಲ್ಲಿ ಚಿಕ್ಕ ಮಕ್ಕಳೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಏಜ್ ಲಿಮಿಟ್ ಎಲ್ಲ ಇಲ್ಲ. ನಿಮಗೆ ಬೇಸಿಕ್ ನಾಲೆಜ್ ಇದ್ದು ನಿಮಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇದ್ದರೆ ಯಾರು ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು. ಕಮಿಂಗ್ ಟು ದ ಥರ್ಡ್ ಪಾಯಿಂಟ್, ಯಾವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ. ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂತ ಲೈಕ್ ಅದಕ್ಕೆ ಸಪ್ರೇಟ್ ಡೇಟು ಟೈಮ್ ಅಂತ ಇಲ್ಲ. ನಿಮಗೆ ಯಾವಾಗ ಇಷ್ಟ ಬರುತ್ತೋ, ಅಕೌಂಟ್ ಯಾವಾಗ ಕ್ರಿಯೇಟ್ ಮಾಡ್ತಿರೋ, ಯಾವಾಗ ವೀಡಿಯೋಸ್ ಹಾಕ್ತಿರೋ ಆವಾಗಲೇ ನಿಮ್ಮ ಯೂಟ್ಯೂಬ್ ಸ್ಟಾರ್ಟ್ ಆದಂಗೆ ಅಷ್ಟೇ. ಕಮಿಂಗ್ ಟು ದ ಫೋರ್ತ್ ಪಾಯಿಂಟ್, ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಬೇಕು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ. ಸಿಂಪಲ್, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಇಲ್ಲಿವರೆಗೂ ಯೂಟ್ಯೂಬಿಗೋಸ್ಕರ ಇನ್ವೆಸ್ಟ್ಮೆಂಟ್ ಏನೂ ಮಾಡಿಲ್ಲ, ರೀಸೆಂಟಾಗಿ ಮಾಡಿದ್ದೀನಿ ಅಷ್ಟೇ. ಸೊ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಜಸ್ಟ್ ನನ್ನ ಹತ್ರ ಆ್ಯಂಡ್ರಾಯ್ಡ್ ಫೋನ್ ಅಷ್ಟೇ ಇದ್ದಿದ್ದು. ಸೊ ನಿಮ್ಮ ಹತ್ರನೂ ಜಸ್ಟ್ ನಾರ್ಮಲಾಗಿ ಆ್ಯಂಡ್ರಾಯ್ಡ್ ಫೋನ್ ಇಟ್ಬಿಟ್ಟು ವೀಡಿಯೋಸ್ ಮಾಡಿದಾಗ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ನೆಟ್ ಒಂದು ಬೇಕಾಗಿರುತ್ತೆ. ಅದಾದಮೇಲೆ ಇನ್ನೇನು ಬೇಡ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಲೈಕ್ ರಿಂಗ್ ಲೈಟ್ ಹಾಗೆ ಟ್ರೈಪೋಡ್ ಬೇಕಾಗುತ್ತೆ. ಅದನ್ನ ನೀವು ಜಾಸ್ತಿ ಇನ್ವೆಸ್ಟ್ ಮಾಡಿ ಏನು ತೊಗೊಳೋದು ಬೇಕಾಗಿಲ್ಲ. ಜಸ್ಟ್ ನಾರ್ಮಲ್ ಆಗಿ ಇವಾಗ ಅಮೆಝಾನ್ ಫ್ಲಿಪ್ಕಾರ್ಟಲ್ಲೆಲ್ಲ ಅರೌಂಡ್ ಒಂದು 800-850ಗೆಲ್ಲ ರಿಂಗ್ ಲೈಟ್ ಸಿಗುತ್ತೆ, ಅದು ತೊಗೋಬೋದು. ಅದಾದಮೇಲೆ ಮೀಶೋದಲ್ಲಾಗಲಿ ಫ್ಲಿಪ್ಕಾರ್ಟಲ್ಲಾಗಲಿ ಆಮೇಲೆ ಅದರಲ್ಲಿ ನಿಮಗೆ ಟ್ರೈಪೋಡ್ ಕೂಡ ಸಿಗುತ್ತೆ. ಅರೌಂಡ್ ಒಂದು 350-400 ಒಳಗಡೆ ಟ್ರೈಪೋಡ್ ಕೂಡ ಸಿಗುತ್ತೆ. ಅದು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು. ನಾನು ಅಷ್ಟೇ ಅಮೆಝಾನಲ್ಲೇ 850 ರೂಪೀಸ್ಗೆ 859 ರೂಪೀಸ್ಗೆ ರಿಂಗ್ ಲೈಟ್ ಪರ್ಚೇಸ್ ಮಾಡಿದ್ದೀನಿ. ಹಾಗೆ ಮೀಶೋದಲ್ಲಿ ಟ್ರೈಪೋಡ್ನ ಅರೌಂಡ್ 320 ರೂಪೀಸ್ಗೇನೋ ಟ್ರೈಪೋಡ್ ತೊಗೊಂಡಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ನಂಗೆ ಪರ್ಸ್ನಲಿ ತಿಳಿಸಿ, ಇಲ್ಲ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ನಿಮಗೆ ಶೇರ್ ಮಾಡಿಕೊಡ್ತೀನಿ. ಇಷ್ಟೇ ಬೇಕಾಗಿರೋದು. ರಿಕ್ವೈರ್ಮೆಂಟ್ ಅಂಥದ್ದು ಏನು ಜಾಸ್ತಿ ಬೇಕಾಗಲ್ಲ. ಸ್ಟಾರ್ಟಿಂಗಲ್ಲಿ ನನ್ನ ಒಪಿನಿಯನ್ ಪ್ರಕಾರ ಏನು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬಾರ್ದು ಯೂಟ್ಯೂಬಿಗೆ. ಬಿಕಾಸ್ ವಿ ಆರ್ ನಾಟ್ ಅರ್ನಿಂಗ್ ಎನಿಥಿಂಗ್ ಫ್ರಮ್ ದಟ್, ವೈ ಶುಡ್ ವಿ ಇನ್ವೆಸ್ಟ್ ದಟ್ ಮಚ್ ಅಂತ ನನ್ನ ಥಾಟು. ಇಟ್ಸ್ ಲೆಫ್ಟ್ ಟು ಯು ಅಷ್ಟೇ. ನಿಮಗೆ ಲೈಕ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಸಡನ್ನಾಗಿ ಯೂಟ್ಯೂಬಲ್ಲಿ ಗ್ರೋತ್ ಆಗೋದೇ ಇಲ್ಲ. ಅದು ಈ ಟ್ರೆಂಡಿಂಗ್ ಪ್ಲ್ಯಾಟ್ಫಾರ್ಮಲ್ಲಂತೂ ತುಂಬಾ ಕಷ್ಟ ಇದೆ. ನಾನು 1 ಇಯರ್ ಆಯಿತು, ಐ ಆಮ್ ಜಸ್ಟ್ ಇನ್ 1.5K.
ಸೊ ತುಂಬ ಟೈಮ್ ತೊಗೊಳುತ್ತೆ, ತುಂಬ ಇಂಟ್ರೆಸ್ಟ್ ಕೊಟ್ಟು ಮಾಡಬೇಕು ಆ್ಯಂಡ್ ಮೇನ್ ಥಿಂಗ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಕಮಿಂಗ್ ಟು ದ ಮೈ ಎಕ್ಸ್ಪೀರಿಯನ್ಸ್, ನಾನು ಏನಕ್ಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅಂತ. ನಿಜ ಹೇಳಬೇಕು ಅಂದರೆ ನನಗೆ ಇದೊಂದು ಟೈಪ್ ಆಫ್ ಪ್ಯಾಷನ್ ಆಗಿ, ಇದು ಮುಂಚೆ ಇರಲಿಲ್ಲ, ರೀಸೆಂಟಾಗಿ ಒಂದು 1.5 ಇಯರಿಂದ ನನಗೆ ಆ ಹುಚ್ಚು ಬಂದುಬಿಟ್ಟಿರೋದು, ಸುಳ್ಳು ಯಾಕೆ ಇರಬೇಕು. ಈ ಥರ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು, ವೀಡಿಯೋಸ್ ಹಾಕಬೇಕು ಅನ್ನೋದು ತುಂಬ ಮುಂಚೆ ಇದ್ದಿದ್ರೆ ಐ ಕುಡ್ ಹ್ಯಾವ್ ಡನ್. ಇಷ್ಟೊತ್ತಿಗೆ ನಾನು ಒಂಚೂರು ಫೇಮಸ್ ಆಗಿಬಿಡ್ತಿದ್ದೆ. ಬಟ್ ಮುಂಚೆ ನನಗೆ ಐಡಿಯಾ ಇಲ್ಲ, ಥಾಟ್ ಕೂಡ ಇಲ್ಲ. ಈಗ ಸ್ಟಾರ್ಟ್ ಮಾಡಿದ್ದೀನಿ, ಇನ್ನೂ ತಡ ಮಾಡಿದ್ರೆ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ವೀಡಿಯೋಸ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ನನಗೆ ಇಷ್ಟ ಆಯಿತು ಅನ್ನೋ ಕಾರಣಕ್ಕೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ನಾನು ಯಾವಾಗ ಸ್ಟಾರ್ಟ್ ಮಾಡಿದೆ ಅಂದರೆ 1 ಇಯರ್ ಆಗಿದೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಅದೇ ನಾನು ಹೇಳಿದ್ನಲ್ಲ, ನನ್ನ ರಿಕ್ವೈರ್ಮೆಂಟ್ ಆಗಲಿ, ನಾನು ಇನ್ವೆಸ್ಟ್ಮೆಂಟ್ ಮಾಡಿರೋದಾಗಲಿ, ನಾನು ಆಲ್ರೆಡಿ ಅವಾಗಲೇ ಹೇಳಿದೆ, ಅಷ್ಟೇ ನಾನು ಇನ್ವೆಸ್ಟ್ಮೆಂಟ್ ಮಾಡಿರೋದು. ಈಗ ರೀಸೆಂಟಾಗಿ ನಾನು ಫೋನ್ ಪರ್ಚೇಸ್ ಮಾಡಿರೋದು ಅಷ್ಟೇ, ಐಫೋನ್ನ. ಅದು ವೀಡಿಯೋಗೋಸ್ಕರ ಅಂತ ಮಾಡಿಲ್ಲ, ನೆಸೆಸಿಟಿ ಇತ್ತು, ನನ್ನ ತಮ್ಮಗೂ ಬೇಕಿತ್ತು, ಹಾಗೆ ನಾನು ವೀಡಿಯೋಗೂ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಪರ್ಚೇಸ್ ಮಾಡ್ದಂಗೆ ಆಯಿತು ಅಷ್ಟೇ. ಅಷ್ಟು ಬಿಟ್ಟರೆ ನಾನೇನು ಯೂಟ್ಯೂಬಿಗೋಸ್ಕರ ಇದು ಮಾಡಿಲ್ಲ. ಆ್ಯಂಡ್ ನಾನೇನೆಲ್ಲ ಯೂಟ್ಯೂಬಿಂದ ಕಲ್ತಿದ್ದೀನಿ ಅಂದರೆ ತುಂಬ ಕಲಿಯೋದಿದೆ ಯೂಟ್ಯೂಬಲ್ಲಿ. ನಾನು ಆಲ್ರೆಡಿ 1K ವೀಡಿಯೋದಲ್ಲಿ ಕೂಡ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ಆ ವೀಡಿಯೋನ ಹೋಗಿ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ. ಸ್ವಲ್ಪ ದಿನ ಮಿನಿ ಲಾಗ್ಸ್ನ ಅಪ್ಲೋಡ್ ಮಾಡಲ್ಲ, ಸಮ್ ರೀಸನ್ಸ್ ಇದೆ. ಸೊ ಆ ರೀಸನ್ಗೆ ಮಿನಿ ಲಾಗ್ಸ್ ಕೂಡ ಸ್ಟಾಪ್ ಮಾಡಿದ್ವಿ. ಅದಾದಮೇಲೆ ಐ ಕಮ್ ಔಟ್ ವಿತ್ ನ್ಯೂ ವೀಡಿಯೋಸ್, ಪ್ರಾಡಕ್ಟ್ ರಿವ್ಯೂ ಮಾಡ್ತೀನಿ, ಕುಕಿಂಗ್ ಲಾಗ್ಸು ಮಾಡ್ತೀನಿ, ಮಿನಿ ಲಾಗ್ಸ್ ಕೂಡ. ಅದಾದಮೇಲೆ ಐ ಟೇಕ್ ಸಮ್ 15 to 20 ಡೇಸ್ ಬ್ರೇಕ್ ತೊಗೊಂಡು ಅದಾದಮೇಲೆ ಮಾಡೋಕ್ಕೆ ಹೋಗ್ತೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಸ್ವಲ್ಪ ಜನಕ್ಕೆ ಈ ಥರ ಟೈಪ್ಸ್ ಆಫ್ ಕ್ವೆಶನ್ ಬರುತ್ತೆ, ಅದೇ ಈ ವಿಡಿಯೋ ಕೂಡ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಯೂಸ್ ಆಗಿದೆ ಅಂತ. ಎಷ್ಟಾಗುತ್ತೆ ಇವತ್ತಿನ ವಿಡಿಯೋ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Stay tuned for upcoming interesting vlogs. Meet you soon. Bye bye. Take care. Thanks for watching.